BJಪಿಯವ್ರ ಮಾತು ಕೇಳಿ ಇಲ್ಲಿ ಯಾರೂ ತೀರ್ಮಾನ ತಗೊಳ್ಳುವಂಥ ಏನಿಲ್ಲ, ಗೊತ್ತಾಯ್ತಾ? BJಪಿಯವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ, ಅದಕ್ಕೇನಾದ್ರೂ ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋವಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ, 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಏನು 60, 20, 80 ಇದ್ದಾರೆ JDS BJP, ಇನ್ನೊಂದು 25 ಡೌನ್ ಆಗಬೇಕೇ ವಿನ ಜಾಸ್ತಿ ಆಗೋ ವಾತಾವರಣ ಇಲ್ಲ. ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ. ಅವರಿಗೆ DK ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು MP ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಅದನ್ನು ಮಾತನಾಡ್ತಾರೆ. ಅವ್ರ ಪಾಪ ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೇ, ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ. ಬಿಡಿ, DK ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು. ಅವರು ಈಗ ಬಿಟ್ಟೋಗುವಂಥ ಅವಶ್ಯಕತೆ ಏನಿದೆ? ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ಮುಂದುವರಿಸಿ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿ ನಡೆದಿದೆ. ಅಧಿಕಾರದಲ್ಲಿ ಇದಾರಲ್ಲ, ಅಧಿಕಾರ ಬಂದರೆ ಬೇಜಾರಿಲ್ಲ. ನನ್ನ ಸಂಪರ್ಕದಲ್ಲಿಲ್ಲ. ಆಯಿತು, ತೊಂದರೆ ಇಲ್ಲ, ಸಂತೋಷ ಅಂದೆ. ಬಂದರೆ ಸಂತೋಷ. ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ. ಅಧ್ಯಕ್ಷರೇ ಹೇಳಿದ್ದಾರೆ, ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಈಗ ಜಮೀರ್ ಅವರು ಹೇಳಿದ್ದಾರೆ, ಬರಲಿ, ಸಂತೋಷ. ಹೇಮಾವತಿ ನಾಳೆ 3ನೇ ತಾರೀಕು ಮಾತನಾಡಿ ನೀರು ಸಫಿಷಿಯೆಂಟಾಗಿದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳೆಗೆ ಎಲ್ಲೂ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ಮಾತ್ರ, ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಟ್ಕೊಂಬರ್ತಾಯಿದ್ದು. ಈಗೇನಾದ್ರೂ ನೀರು ಸಫಿಷಿಯೆಂಟ್ ಇದ್ದರೆ 1 ತಿಂಗಳು ಹರಿಸ್ಬೇಕಾಗತ್ತೆ, ಎಲ್ಲ ತುಮಕೂರು, ಹಾಸನ, ಮಂಡ್ಯ ಎಲ್ಲ. ಹಾಗಾಗಿ ಅದನ್ನು 3ನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾನ ತಗೋದು.